ಕಿದ್ವಾಯಿಯ ಮಾಜಿ ನಿರ್ದೇಶಕರ ವಿರುದ್ಧ ಈಗ ದೂರು ದಾಖಲಾಗಿದೆ. ಕೋಟಿ ಕೋಟಿ ರೂಪಾಯಿಯ ಹಣವನ್ನ ಹಗರಣ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ನಿರ್ದೇಶಕ ಡಾಕ್ಟರ್ ರಾಮಚಂದ್ರ ವಿರುದ್ಧ ಈ ರೀತಿಯ ದೂರು ಈಗ ದಾಖಲಾಗಿರುವಂತದ್ದು. RT-PCR ಟೆಸ್ಟ್ನಲ್ಲಿ ಕೋಟಿ ಕೋಟಿ ರೂಪಾಯಿ ಹಣವನ್ನ ಗೋಲ್ಮಾಲ್ ಮಾಡಿದ್ದಾರೆ ಮಾಜಿ ನಿರ್ದೇಶಕ ಡಾಕ್ಟರ್ ರಾಮಚಂದ್ರ ಅಂತ ಹೇಳಿ ಆರೋಪಿಸ್ತಾ ಇದ್ದಾರೆ. BMS ಸಂಸ್ಥೆಯ ಮೇಲೆಯೂ ಕೂಡ ದೂರು ದಾಖಲಾಗಿದೆ. ಕಿದ್ವಾಯಿ ಆಸ್ಪತ್ರೆಯ ಆಡಳಿತಾಧಿಕಾರಿ ನವೀನ್ ಭಟ್ರಿಂದ ದೂರು ಸಲ್ಲಿಕೆಯಾಗಿದೆ. RT-PCR ಟೆಸ್ಟ್ ಅನ್ನ ಮಾಡದೆ ಟೆಸ್ಟ್ ಆಗಿದೆ ಅಂತ ಹೇಳಿ ಸುಳ್ಳು ಲೆಕ್ಕವನ್ನ ತೋರಿಸಿದ್ದಾರೆ. ಖಾಸಗಿ ಲ್ಯಾಬ್ನಲ್ಲಿ ಟೆಸ್ಟ್ ಅನ್ನ ಮಾಡಲಾಗಿದೆ ಅಂತ ಹೇಳಿ ನಕಲಿ ಬಿಲ್ ಅನ್ನು ಸೃಷ್ಟಿಸಿ ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ. ಖುನ್ನಾ ಕಮಿಟಿಯಲ್ಲೂ ಕೂಡ ಅಕ್ರಮ ಆಗಿರೋದು ಬಹಿರಂಗವಾಗಿದೆ ಅಂತ ಹೇಳಿ ದೂರು ಸಲ್ಲಿಕೆಯಾಗಿರುವಂಥದ್ದು. ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿ ದೂರನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಕಿದ್ವಾಯಿಯ ಮಾಜಿ ನಿರ್ದೇಶಕ ಡಾಕ್ಟರ್ ರಾಮಚಂದ್ರ ವಿರುದ್ಧ ನೂರಾರು ಕೋಟಿ ರೂಪಾಯಿಯ ಅವ್ಯವಹಾರದ ಆರೋಪವನ್ನು ಕೇಳಿ ಬರ್ತಾ ಇರುವಂಥದ್ದು. ನಕಲಿ ಬಿಲ್ಲನ್ನು ಸೃಷ್ಟಿಸಿ ನಕಲಿ ಟೆಸ್ಟನ್ನು ಮಾಡಿಸಿ ಕೋಟಿ ಕೋಟಿ ರೂಪಾಯಿ ಲಪಟಾಯಿಸಿದ್ದಾರೆ ಎನ್ನುವಂತಹ ಆರೋಪವನ್ನು ಈಗ ಮಾಡಲಾಗ್ತಾ ಇದೆ. BMS ಸಂಸ್ಥೆಯ ಮೇಲೆಯೂ ಕೂಡ ಈ ದೂರು ದಾಖಲಾಗಿರುವಂಥದ್ದು. ಮುಖ್ಯವಾಗಿ ಕಿದ್ವಾಯಿ ಆಸ್ಪತ್ರೆಯ ಆಡಳಿತಾಧಿಕಾರಿ ನವೀನ್ ಭಟ್ರಿಂದ ಈ ದೂರು ಸಲ್ಲಿಕೆಯಾಗಿದೆ. RT-PCR ಟೆಸ್ಟ್ನಲ್ಲಿ 125 ಕೋಟಿ ರೂಪಾಯಿ ಹಗರಣ. ಔಟ್ಸೋರ್ಸ್ ಲ್ಯಾಬ್ನಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸಿದ್ದಾರೆ. ಒಂದು ಟೆಸ್ಟ್ಗೆ 1,500 ರೂಪಾಯಿ ಚಾರ್ಜ್ ಮಾಡಲಾಗಿದೆ. ಔಟ್ಸೋರ್ಸ್ ಲ್ಯಾಬ್ನಲ್ಲಿ ಒಟ್ಟು 21 ಲಕ್ಷ ಟೆಸ್ಟ್ ಆಗಿರುವಂತಹದ್ದು. 21 ಲಕ್ಷ ಕೋವಿಡ್ ಟೆಸ್ಟ್ಗೆ 125 ಕೋಟಿ ರೂಪಾಯಿ ಬಿಲ್ ಆಗಿದೆ. ಪಬ್ಲಿಕ್ ಟಿವಿಗೆ ಕಿದ್ವಾಯಿ ಆಡಳಿತಾಧಿಕಾರಿ ನವೀನ್ ಭಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈಗಾಗಲೇ ಬಿಜೆಪಿ ಆಡಳಿತದಲ್ಲಿ ಕೋವಿಡ್ ಸಂದರ್ಭದಲ್ಲಾದಂತಹ ಅಕ್ರಮದ ಬಗ್ಗೆ ತನಿಖೆ ನಡೀತಾ ಇದೆ. ವರದಿ ಕೂಡ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಈ ಸಂದರ್ಭದಲ್ಲಿ ಈ ರೀತಿಯ ಆರೋಪವನ್ನು ಕೇಳಿ ಬರ್ತಾ ಇರುವಂಥದ್ದು. ಈ ಆರೋಪದ ಹಿನ್ನೆಲೆ ಏನು, ಜೊತೆಗೆ ದೂರು ಕೊಟ್ಟವರು ಯಾರು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಲೋಕೇಶ್? ಪ್ರೇಮಿಗ ಕಿದ್ವಾಯಿ ಸಂಸ್ಥೆಯ ಆಡಳಿತಾಧಿಕಾರಿಗಳಿಂದನೇ ಈ ಬಗ್ಗೆ ದೂರು ದಾಖಲಾಗಿರುವಂತದ್ದು. ಖುನ್ನಾ ಕಮಿಟಿ ಅವರು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಮಧ್ಯಂತರ ವರದಿಯಲ್ಲಿ ಕಿದ್ವಾಯಿ ಲ್ಯಾಬೊರೇಟರಿಗೆ ಕಳಿಸಿದಂತಹ RT-PCR ಟೆಸ್ಟ್ ನಲ್ಲಿ ಅಕ್ರಮ ಆಗಿದೆ ಎನ್ನುವಂಥದ್ದು ಉಲ್ಲೇಖ ಆಗಿರುವಂತದ್ದು. ಔಟ್ಸೋರ್ಸ್ ಅಲ್ಲಿ ಟೆಸ್ಟ್ ಮಾಡಿಸಿದ್ರೆ ಅಂದ್ರೆ ಕಿದ್ವಾಯಿನಲ್ಲೇ ಲ್ಯಾಬ್ ಇದ್ದು ಕೂಡ ಔಟ್ಸೋರ್ಸ್ ನಲ್ಲಿ ಟೆಸ್ಟ್ ಮಾಡಿದೀವಿ ಅಂತೇಳಿ ಲೆಕ್ಕವನ್ನ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಆಗಿರುವಂತದ್ದು 125 ಕೋಟಿ ಅಕ್ರಮ ಆಗಿದೆ ಅಂತೇಳಿ ಈಗ ಮಾಹಿತಿ ಸಿಕ್ಕಿದೆ. ಜೊತೆಗೆ 21 ಲಕ್ಷ RT-PCR ಟೆಸ್ಟ್ ಗಳನ್ನ ಈ ಬರೀ ಕಿದ್ವಾಯಿಗೆ ಕಳಿಸ್ತಾ ಇದ್ರು. ವಿಕ್ಟೋರಿಯಾದಲ್ಲಿ ಲ್ಯಾಬ್ ಇದ್ರು ಕೂಡ ಕಿದ್ವಾಯಿಗೆ ಸೆಂಡ್ ಆಗ್ತಾ ಇತ್ತು ಅನ್ನುವಂಥದ್ದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಇಲ್ಲಿ ಆಗಿರುವಂತದ್ದು ಅಕ್ರಮ 125 ಕೋಟಿ ಆಗಿದೆ. ಅದರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತದ್ದು. ಇನ್ನೂ ಕೂಡ ಪೊಲೀಸರು FIR ಅನ್ನ ಮಾಡಿಲ್ಲ. ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. FIR ಮಾಡ್ಕೊಂಡು ತನಿಖೆ ಮಾಡ್ತಾರ, ಪರಿಶೀಲನೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಬಿಜೆಪಿ ಕಾಲದಲ್ಲಿ ಆದಂತಹ ಕೋವಿಡ್ ಹಗರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಬ್ಬೊಬ್ಬರ ಮೇಲೆನೆ ದೂರುಗಳು ದಾಖಲಾಗ್ತಾ ಇರುವಂತದ್ದು. ಈಗ ಕಿದ್ವಾಯಿ ಮಾಜಿ ನಿರ್ದೇಶಕರ ಅಂತ ಡಾಕ್ಟರ್ ರಾಮಚಂದ್ರ ಅವರ ಮೇಲೆ ಈಗ ಆರೋಪ ಇದ್ದಿರುವಂತದ್ದು. ಸ್ವತಃವಾಗಿ ಆಡಳಿತಾಧಿಕಾರಿ ನವೀನ್ ಭಟ್ ಅವರೇ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರೋ ಹಿನ್ನೆಲೆಯಲ್ಲಿ ತನಿಖೆ ಎಲ್ಲಿವರೆಗೂ ಸಾಗುತ್ತೆ, ಯಾವ ರೀತಿ ಅಕ್ರಮ ಆಗಿದೆ, ಜೊತೆಗೆ BMS ಸಂಸ್ಥೆ ಮೇಲೂ ಕೂಡ ಈಗ ದೂರು ದಾಖಲಾಗಿರುವಂತದ್ದು. ಆ ಸಂಸ್ಥೆ ಔಟ್ಸೋರ್ಸ್ ಲ್ಯಾಬ್ ಅಂತ ಹೇಳಿ ಆ ಸಂಸ್ಥೆಯಿಂದ ಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹೀಗಾಗಿ ತನಿಖೆ ಎಲ್ಲಿವರೆಗೂ ಸಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.